ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸುವರ್ಣಗೆಡ್ಡೆ ಬರುತ್ತಲ್ವಾ, ಅದರ ಚಿಗುರು ಎಲೆಯಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಯಾವುದು ಸುವರ್ಣಗೆಡ್ಡೆ ಅಂತ ಕೆಲವೊಬ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇದು ತೋರಿಸ್ತಾ ಇದ್ದೀನಿ. ಎಲೆನ ಕೂಡ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಚಿಗುರದ ಎಲೆನ ನಾನು ಇದನ್ನ ಮುರ್ಕೊಳ್ತಾ ಇದ್ದೀನಿ. ಇದನ್ನ ಮುರ್ಕೊಂಡು ಈಗ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಅದನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾನು ಈ ತರ ನೀಟಾಗಿ ಇಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ. ಇದೇ ತರ ಎಲ್ಲಾನು ಕೂಡ ಹೆಚ್ಕೊಂಡು ತೋರಿಸ್ತೀನಿ. ಇದ್ರ ಜೊತೆಗೆ ನಾನು ಹಲಸಂದೆ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಹಲಸಂದೆ ಕಾಳು ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದನ್ನ ನಾನು ಅದಕ್ಕೇನೆ ಮೊದ್ಲೇನೆ ಸ್ವಲ್ಪ ಒಂದ್ 2-3 ಗಂಟೆ ಮೊದ್ಲೇನೆ ನೆನ್ಸಿಟ್ಕೊಂಡಿದ್ದೆ ಹಲಸಂದೆ ಕಾಳನ್ನ. ಚೆನ್ನಾಗಿ ನೆಂದ್ರೆ ಬೇಯುತ್ತೆ ಬೇಗ ಅಂತ ಹೇಳಿ. ನೋಡಿ ಈ ತರ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಒಂದೀಗ ಕಡಾಯಿ ಇಟ್ಕೊಳ್ತಿದ್ದೀನಿ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ 2 ಒಣ ಮೆಣಸು ಅಂದ್ರೆ ಬ್ಯಾಡಗಿ ಮೆಣಸನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇನೆ 2 ಈರುಳ್ಳಿನ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ಚಿಕ್ಕ ಚಿಕ್ಕದಾಗೇನು ಹೆಚ್ಕೊಂಡಿಲ್ಲ, ಮೀಡಿಯಂ ಆಗಿ ಹೆಚ್ಚೆ ಹಾಕೊಂಡಿದ್ದೀನಿ ಫ್ರೈ ಆಗುತ್ತೆ ಅಂತ ಹೇಳಿ. ಫಸ್ಟ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ನೆನ್ಸಿಟ್ಕೊಂಡಿರುವಂತ ಹಲಸಂದಿ ಕಾಳು ಇರುತ್ತಲ್ವಾ, ಅದನ್ನ ನಾನು ವಾಶ್ ಮಾಡಿ ಇದಕ್ಕೆ ಹಾಕೊಳ್ತೀನಿ. ನೋಡಿ ಹಲಸಂದಿ ಕಾಳನ್ನ ಚೆನ್ನಾಗಿ ನೋಡಿ ನೆಂದಿದೆ ಕೂಡ. ಇದನ್ನ ಹಾಕೊಳ್ತಾ ಇದ್ದೀನಿ. ಹಾಕಿ ಫಸ್ಟ್ 2 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊಪ್ಪೆಲ್ಲ ಬೇಗ ಬೆಂದ್ಬಿಡುತ್ತೆ, ಕಾಳೆಲ್ಲ ಸ್ವಲ್ಪ ಬೇಯೋದಿಕ್ಕೆ ಟೈಮ್ ತಗೊಳತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈಗ ಹೆಚ್ಚಿಟ್ಕೊಂಡಿರುವಂತ ಸುವರ್ಣಗೆಡ್ಡೆ ಎಲೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇರೋದ್ರಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಇದನ್ನ ಕವರ್ ಮಾಡಿ ಇಟ್ಟು ಸ್ವಲ್ಪ ಇದು ಕುಗ್ಗದ ಮೇಲೆ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಚೆಲ್ಲೋಗ್ಬಿಡುತ್ತೆ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಅಂತ ಹೋದ್ರೆ. ಇದಕ್ಕೆ ಯಾವುದೇ ನೀರು ಬೇಕಾಗಲ್ಲ, ತುಂಬಾ ನೀರಿದೆ ಬಿಡತ್ತೆ ಎಲೆ. ಹಾಗಾಗಿ ನೀರನ್ನ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ ಇದಕ್ಕೆ. ನೋಡಿ ಇದಕ್ಕೆ ಸ್ವಲ್ಪ ಕುಗ್ಗದ ಮೇಲೆ ಇದಕ್ಕೆ ಉಪ್ಪು ಎಲ್ಲ ಹಾಕೊಳ್ತೀನಿ ನಾನು. ಕುಗ್ಗದ್ಮೇಲೆ ಎಷ್ಟಾಗಿದೆ ಅಂತ ಅವಾಗ ಎಷ್ಟು ಕಾಣಿಸ್ತಾ ಇದೆ, ಫುಲ್ ಪಾತ್ರೆ ಈಗ ಅರ್ಧ ಪಾತ್ರೆ ಆಗಿದೆ. ಇದಕ್ಕೆ ಈಗ ನಾನು ಉಪ್ಪನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಸ್ವಲ್ಪ ವಾಟೆಕಾಯಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ವಾಟೆಕಾಯಿ ಪೌಡರ್ ಇಲ್ಲ ಅಂದ್ರೆ ನಿಂಬೆ ರಸ ಕೂಡ ಹಾಕೊಳ್ಬಹುದು, ಅಥವಾ ಹುಣಸೆ ಹಣ್ಣಿನ ರಸ ಕಿವುಚಿ ಕೂಡ ಹಾಕಬಹುದು. ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಎಲ್ಲ ಕೂಡ ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿ. ನೀವು ಬೆಲ್ಲ ಕೂಡ ಹಾಕೊಳ್ಬಹುದು. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ಯಾಕೆಂದ್ರೆ ಹಲಸಂದೆ ಕಾಳು ಬೇಗ ಬೇಯಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇನೆ ಇದನ್ನ ಕವರ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಇದೀಗ ಆಗಿದೆ, ಬೆಂದಿದೆ ಕೂಡ. ನೋಡಿ ಕಾಳು ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಕೈಯಲ್ಲಿ ಕೂಡ ಸ್ಮ್ಯಾಶ್ ಆಗ್ತಾ ಇದೆ ಕೂಡ ಇದನ್ನು. ಇದಕ್ಕೆ ಈಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತೀನಿ. ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಇದನ್ನ ಹಾಗೆ ಬೇಯಿಸ್ಕೊಳ್ತೀನಿ. ಯಾಕಂದ್ರೆ ಈ ಸೆಕೆಗಾಲ ಅಲ್ವಾ, ಸೆಕೆಗಾಲದಲ್ಲಿ ಕಾಯಿ ಹಾಕಿ ಬಿಸಿ ಮಾಡಿಲ್ಲ ಅಂದ್ರೆ ಬೇಗ ಹಾಳಾಗ್ ಬಿಡತ್ತೆ. ಇರೋದೇ ಇಲ್ಲ ಇದು. ಕಾಯಿ ಹಾಕಿ ಬಿಸಿ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಇದು ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನಿಮಗೆ ಅಪ್ ಟು ಡೇಟ್ ಬರ್ತಾ ಇರತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೀಗ ಪಲ್ಯ ರೆಡಿ ಆಗಿದೆ. ಇದು ನೀವು ಅನ್ನ ಜೊತೆಗಾಗ್ಲಿ, ಚಪಾತಿ ಜೊತೆಗಾಗ್ಲಿ, ಬೇಕಾದ್ರೆ ದೋಸೆ ಜೊತೆಗಾಗ್ಲಿ ಎಲ್ಲ ಕೊಡೋದು ಚೆನ್ನಾಗಾಗತ್ತೆ. ಇದು ಜಾಸ್ತಿಯಾಗಿ ಅನ್ನ ಜೊತೆಗೆ ಚೆನ್ನಾಗಾಗತ್ತೆ. ಹಾಗಾಗಿ ನೋಡಿ ಪಲ್ಯ ರೆಡಿ ಆಗಿದೆ. ಈಗ ಸುವರ್ಣಗೆಡ್ಡೆ ಮತ್ತು ಹಲಸಂದೆ ಕಾಳಿನ ಪಲ್ಯ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.